ಮೀನಾಕ್ಷಿ ಮೀನು ಗುರುತೇ ಸಿಗದಷ್ಟು ಬದಲಾಗಿದ್ದಳು. ಅದನ್ನು ನೋಡಿದ ಹೇಮಾ ಮತ್ತು ಅದಿತಿಗೆ ದೊಡ್ಡ ಆಘಾತವಾಗಿತ್ತು. ಹಾಯ್ ಹಲೋ ಸ್ನೇಹಿತರೆ, ಇಂದು ನಾನೊಂದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಕಥೆಯ ಶೀರ್ಷಿಕೆ ಗೆಳತಿಯರು. ಮೀನು ಮೀನು ಅಕ್ಷಿ ಮೀನಾಕ್ಷಿ ಎನ್ನುತ್ತಾ ಗೆಳತಿಯರು ತನ್ನ ಹೆಸರನ್ನು ಕರೆದದ್ದು ನೋಡಿ, ಏನ್ರೇಮ್ಮ ಏನು ಕರಿತಾ ಇದ್ದೀರಾ, ನನ್ನ ಹೆಸರು ಎಷ್ಟು ಚೆನ್ನಾಗಿದೆ, ಮೀನಾಕ್ಷಿ ಅಂತ ಕರಿಬೇಕಲ್ವೇನ್ರೇ ಎಂದು ರಾಗ ಎಳೆದಾಗ ಹೇಮಾ ಮತ್ತು ಅದಿತಿ ಇಬ್ಬರು ಜೋರಾಗಿ ನಕ್ಬಿಟ್ರು. ಈಗ ಅದಿತಿ ಹೇಳ್ತಾಳೆ, ಏನೇನಮ್ಮಿ ರಾಣಿ ಸಾಹೇಬ್ರಿಗೆ ಕೈಗೊಬ್ಬ ಕಾಲ್ಗೊಬ್ಬ ಆಳಿರ್ತಾರಂತಮ್ಮೋ ಎಂದಾಗ ಅದಕ್ಕೆ ಮೀನಾ ನಾಚಿಕೆಯಿಂದ ತಲೆ ತಗ್ಸಿದ್ಲು. ಇತ್ತ ಹೇಮಾ ಕೂಡ ಏನು ಸುಮ್ಮನೆ ಇರಲಿಲ್ಲ. ಅಯ್ಯೋ ನಿನಗೇನೆ ಅದಿತಿ, ಕೈಗೆ ಕಾಲ್ಗೆ ಅಲ್ಲಮ್ಮ, ಇಡೀ ತಲೆಗೊಬ್ಬ ಬೆನ್ನುಜ್ಜಕ್ಕೊಬ್ರು ಹಾಗೆ ಕೈಗೆ ಕಾಲ್ಗೆ ಸೇವೆಗೊಬ್ರು ಇರ್ತಾರೆ ಅಹಹಾ ಮನೆಯಲ್ಲಿ ಎಂದು ಹೇಮಾ ತನ್ನ ಗೆಳತಿ ಮೀನಾಕ್ಷಿನ ಕೀಟಲೆ ಮಾಡಿದ್ಲು. ಇತ್ತ ಮೀನಾಕ್ಷಿ ಮಾತ್ರ ನಾಚ್ಕೊಳ್ತಾ, ಅಯ್ಯೋ ಸುಮ್ನಿರ್ರಮ್ಮ, ಯಾರಿಗ್ ಗೊತ್ತು ಅದೇನಿದೆಯೋ ಹೋದ್ಮೇಲೆ ತಾನೇ ಗೊತ್ತಾಗೋದು ಎಂದಾಗ ಪರಸ್ಪರ ನೋಡ್ತಾ ನಿಟ್ಟುಸಿರು ಬಿಟ್ಟರು ಗೆಳತಿಯರು. ನಿಜ ಅಲ್ವೇ, ನೋಡೋಣ ಎಂದು. ಅಷ್ಟರಲ್ಲಿ ಕಾಲೇಜು ಬೆಲ್ಲಾದ್ರಿಂದ ತಮ್ಮ ಕ್ಲಾಸಿನತ್ತ ನಡೆದರು 3 ಜನ ಸ್ನೇಹಿತೆಯರು. ಇಲ್ಲಿ ಮೀನಾಕ್ಷಿ, ಹೇಮಾ ಮತ್ತು ಅದಿತಿ ಮೂವರಲ್ಲಿ ಸ್ವಲ್ಪ ಬಡ ಕುಟುಂಬದ ಹೆಣ್ಣು ಮಗಳು ಅದಿತಿ, ಮಧ್ಯಮ ವರ್ಗದ ಹೆಣ್ಣು ಮಗಳು ಹೇಮಾ. ಆದರೆ ಇವರಿಬ್ಬರಿಗಿಂತ ಎಲ್ಲ ರೀತಿಯಲ್ಲಿ ಅನುಕೂಲ ಹೊಂದಿದ್ದ ಮನೆಯ ಹೆಣ್ಣು ಮಗಳು ಮೀನಾಕ್ಷಿ. ಈಗ ಇವರೆಲ್ಲ ಚಿಕ್ಕ ವಯಸ್ಸಿನಿಂದಲೂ ಜೊತೆಯಲ್ಲೇ ಆಡಿ ಬೆಳೆದಂತಹ ಹೆಣ್ಣು ಮಕ್ಕಳು ಮತ್ತು ಆತ್ಮೀಯ ಸ್ನೇಹಿತರು. ಹೀಗಾಗಿ ಮತ್ತೆ ಮೀನಾಕ್ಷಿ ಮನೆಯಲ್ಲೂ ಯಾವುದೇ ರೀತಿಯ ಒಂದು ರಿಸ್ಟ್ರಿಕ್ಷನ್ ಇರಲಿಲ್ಲ. ಒಂದೇ ಜೊತೆಯಲ್ಲಿಯೇ ಎಲ್ಲ ಶಾಲೆ ಎಲ್ಲವನ್ನ ಮುಗಿಸಿ ಈಗ ಕಾಲೇಜಿನ ಅಂತಿಮ ಘಟ್ಟದಲ್ಲಿ ಇದ್ದರು. ಈಗ ಎಲ್ಲರ ಮನೆಯಲ್ಲಿ ಮದುವೆ ಮಾತುಕತೆಗಳು ಪ್ರಾರಂಭವಾಗಿತ್ತು. ಅದರಲ್ಲೂ ಮೀನಾಕ್ಷಿಗೆ ಮೊದಲಿಗೆ ಸಂಬಂಧಗಳು ಬರತೊಡಗಿದ್ದವು. ಹೇಮಳ ಮನೆಯ ಪರಿಸ್ಥಿತಿಯಿಂದಾಗಿ ಅಷ್ಟು ಸಂಬಂಧಗಳು ಬರ್ತಿರ್ಲಿಲ್ಲ. ಮತ್ತು ಅದಿತಿ ಮನೆಗೂ ಒಂದಷ್ಟು ಸಂಬಂಧಗಳು ಬರ್ತಾ ಇತ್ತು. ಆದರೆ ಮೀನಳಿಗೆ ಒಂದು ದೊಡ್ಡ ಸಂಬಂಧ ಬಂದಿತ್ತು. ಇದಕ್ಕಾಗಿಯೇ ಇವರಿಬ್ಬರು ಹೇಮಾ ಮತ್ತು ಅದಿತಿ ಮೀನಳನ್ನು ತುಂಬಾ ಚುಡಾಯಿಸ್ತಾ ಇದ್ರು. ಮೀನಾ, ಹೇಮಾ ಮತ್ತು ಅದಿತಿ ಈ ಮೂವರಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿವಾಹವಾಗಿದ್ದು ಮೀನಾಕ್ಷಿಗೆ. ಏಕೆಂದರೆ ದೊಡ್ಡ ಮನೆಯ ಒಂದು ಉತ್ತಮ ಸಂಬಂಧ ದೊರಕಿದ್ದ ಕಾರಣ ಮೀನಾಕ್ಷಿಯ ತಂದೆ ತಾಯಿ ಬಹಳ ವೇಗದಲ್ಲಿ ಮದುವೆ ಮಾಡಿ ಕಳಿಸ್ಬಿಟ್ರು. ಮೀನಾಕ್ಷಿಯ ಮದುವೆಯ ಕೊನೆ ದಿನ ಹೇಮಾ ಮತ್ತು ಅದಿತಿಯನ್ನ ಗಟ್ಟಿಯಾಗಿ ಅಪ್ಪಿಕೊಂಡು ಮೀನಾ ಜೋರಾಗಿ ಹತ್ತು ಬಿಟ್ಟಳು. ಗೆಳತಿಯರಿಗೆ ನಿಜಕ್ಕೂ ತುಂಬಾನೇ ನೋವಾಗಿತ್ತು. ಏಕೆಂದರೆ ಹಿಂದೆ ಎಂದೂ ಮೀನಾ ಈ ರೀತಿ ಹತ್ತಿರಲಿಲ್ಲ. ಸದಾಕಾಲ ಜೊತೆಯಲ್ಲಿರ್ತಿದ್ದ ಮೂವರು ಗೆಳತಿಯರಿಗೆ ಮೀನಾಕ್ಷಿಯ ಅಗಲಿಕೆಯಿಂದ ತುಂಬಾನೇ ನೋವಾಗಿತ್ತು. ಈಗ ಊರಿನಲ್ಲಿ ಹೇಮಾ ಮತ್ತು ಅದಿತಿ ಇಬ್ಬರೇ ಉಳಿದದ್ದು. ಇವರಿಬ್ಬರಿಗೂ ಗೆಳತಿ ಮೀನಳ ಒಂದು ಅನುಪಸ್ಥಿತಿ ಬಹಳ ಕಾಡತೊಡಗಿತ್ತು. ಸದಾಕಾಲ ಎಲ್ಲಿಯೇ ಹೋದರೂ 3 ಜನನೂ ಜೊತೆಯಾಗಿಯೇ ಹೋಗ್ತಿದ್ರು, ಜೊತೆಯಾಗಿಯೇ ಬರ್ತಿದ್ರು. ಈಗ ಹೇಮಾ ಮತ್ತು ಅದಿತಿ ಇಬ್ಬರೇ ಆಗ್ಬಿಟ್ಟಿದ್ರು. ಗೆಳತಿನ ನೆನೆತಾ ಅಳ್ತಾ ಇದ್ರು. ಮನೆಗೆ ಹೋಗಿ ಮೀನಳ ಬಗ್ಗೆ ಏನಾದರೂ ಸಮಾಚಾರ ಇದೆಯಾ ಅಂತ ವಿಚಾರಿಸ್ತಿದ್ರು. ಮದುವೆ ಆಗಿ 2 ತಿಂಗಳಾದರೂ ತವರಿನತ್ತ ಮೀನಾ ಸುಳಿದೇ ಇರಲಿಲ್ಲ. ಇದು ಹೇಮಾ ಮತ್ತು ಅದಿತಿಗೆ ತುಂಬ ನೋವಿನ ಸಂಗತಿ ಎನಿಸಿತು. ಫೋನ್ ನಂಬರ್ ಸಹ ಮೀನಾ ಕೊಟ್ಟಿರಲಿಲ್ಲ. ತಾನಲ್ಲಿ ಹೋದ ನಂತರ ಪತಿ ಹೊಸ ಫೋನ್ ಕೊಡಿಸ್ತಾರೆ, ನಂತರ ನಿಮಗೆಲ್ಲ ಕರೆ ಮಾಡ್ತೀನಿ ಅಂತ ಹೇಳಿ ಹೋದವಳು ಬಹುಶಃ ಅವನ ಪ್ರೇಮದ ಮಹಲಿನಲ್ಲಿ ಮೈ ಮರೆತು ನಮ್ಮನ್ನೆಲ್ಲ ಮರೆತು ಬಿಟ್ಟಿದ್ದಾಳೆ ಅಂತ ಅನಿಸುತ್ತೆ ಎಂದು ಸುಮ್ಮನಾದರು. ಇದೇ ಸಮಯಕ್ಕೆ ಸರಿಯಾಗಿ ಅದಿತಿಯ ವಿವಾಹ ಕೂಡ ಜರುಗಿತ್ತು. ಅದು ಒಂದು ಒಳ್ಳೆ ಉತ್ತಮ ಮನೆತನಕ್ಕೆ. ಈಗ ಹೇಮಾ ನಿಜಕ್ಕೂ ಒಂಟಿಯಾಗಿದ್ದಳು. ತಮ್ಮ ಊರಿನ ಸ್ವಲ್ಪ ಸಮೀಪದ ಊರಿನಲ್ಲೇ ಅವಳ ವಿವಾಹವಾಗಿತ್ತು. ಹೇಮಾ, ಬೇಜಾರು ಮಾಡ್ಕೋಬೇಡ, ನನಗೆ ಒಂದು ಕರೆ ಮಾಡು, ಸದಾ ಮಾತಾಡು ಎಂದು ತಕ್ಷಣ ತನ್ನ ನಂಬರ್ ಕೊಟ್ಟಿದ್ದಳು. ಆದರಿತ್ತ ಹೇಮಳ ಮನೆಯಲ್ಲಿ ಪರಿಸ್ಥಿತಿ ಕೂಡ ಚೆನ್ನಾಗಿರಲಿಲ್ಲ. ಮದುವೆಗೆ 1-2 ಸಂಬಂಧಗಳು ಬರ್ತಿದ್ವು. ಹೇಮಾ ಏನು ಅಂಥ ಕುರೂಪಿ ಏನಲ್ಲ, ನೋಡಲು ಸಾಧಾರಣ ರೂಪಿನವಳಾದರೂ ಒಳ್ಳೆ ಎತ್ತರ ಇದ್ದ ಕಾರಣ ಚೆನ್ನಾಗಿದ್ಲು. ಎಜುಕೇಷನ್ ಕೂಡ ಇತ್ತು. ಮದುವೆ ಆಗಲಿಲ್ಲ ಅಂದರೆ ಕೆಲಸಕ್ಕಾದರೂ ಕಳಿಸೋಣ ಅನ್ನೋ ತೀರ್ಮಾನಕ್ಕೆ ಅಪ್ಪ ಅಮ್ಮ ಬರ್ತಿದ್ರು. ಅದೇ ಸಮಯಕ್ಕೆ ಸರಿಯಾಗಿ ಹೇಮಳಿಗೂ ಒಂದು ಸಂಬಂಧ ಸಿಕ್ಕಿತು. ಅದಿತಿಗೆ ತಕ್ಷಣ ಫೋನ್ ಮಾಡಿದ್ಲು. ನಂಬರ್ ಇದ್ದ ಕಾರಣ ಮೊದಲು ಸಂಪರ್ಕ ಮಾಡಿ ಅವಳನ್ನು ತನ್ನ ಮದುವೆಗೆ ಕರೆದಾಗ ಅದಿತಿ ಬಹಳ ಖುಷಿಪಟ್ಲು ಮತ್ತು ವಿವಾಹಕ್ಕೆ ಬಂದೇ ಬರ್ತೀನಿ ಎಂದಿದ್ಲು.
ಮದುವೆ ಗೆಳತಿ ಮೀನಾಕ್ಷಿಯನ್ನು ಆಹ್ವಾನಿಸುವ ಬಗೆ ಹೇಗೆಂದು ಹೇಮಳಿಗೆ ತಿಳಿಯಲಿಲ್ಲ. ಕಾರಣ ಅದಿತಿ ಮದುವೆಗೆ ಕೂಡ ಮೀನಾಕ್ಷಿ ಬಂದಿರಲಿಲ್ಲ. ಇತ್ತ ಹೇಮಳಿಗೂ ಕೆಲವೇ ದಿನಗಳಲ್ಲಿ ಮದುವೆಯಾಗಿ ತನ್ನ ಪತಿಯ ಮನೆಯತ್ತ ಪಯಣ ಬೆಳೆಸಿದ್ಲು. ಹೇಮಳ ಮದುವೆಗೆ ಗೆಳತಿ ಅದಿತಿ ಮತ್ತು ಆಕೆ ಪತಿ ಇಬ್ಬರೂ ಬಂದಿದ್ದರು. ಉಡುಗೊರೆ ನೋಡಿ ಹರಸಿದ್ದರು. ಆದರೆ ಈ ಬಾರಿ ಕೂಡ ಮೀನಾಕ್ಷಿ ಗೈರಾಗಿದ್ಲು. ಅವಳ ತಂದೆ ತಾಯಿರು ಮಾತ್ರ ವಿವಾಹಕ್ಕೆ ಬಂದು ಆಶೀರ್ವದಿಸಿ ಉಡುಗೊರೆ ನೀಡಿದ್ದರು. ಈಗ ಹೇಮಾ, ಅದಿತಿ ಮತ್ತು ಮೀನಾಕ್ಷಿ ಮೂವರು ಸ್ನೇಹಿತರು ವಿವಾಹವಾಗಿ ತಮ್ಮ ತಮ್ಮ ಪತಿಯೊಡನೆ ಬಹಳ ಸಂತಸದಿಂದ ಕಾಲ ಕಳೀತಾ ಇದ್ರು. ಹೇಗೋ ನಾವೆಲ್ಲರೂ ಒಮ್ಮೆ ಸೇರಲೇಬೇಕು, ನಮ್ಮ ಬದುಕಿನ ಬಗ್ಗೆ ಮಾತಾಡಲೇಬೇಕು ಅಂತ ನಿರ್ಧರಿಸಿ 3 ಜನರನ್ನ ಉಳಿದ ತನ್ನ ಇಬ್ಬರು ಸ್ನೇಹಿತರನ್ನ ಸಂಪರ್ಕಿಸಿದ್ಲು ಹೇಮಾ. ಅದಿತಿ ಬಹಳ ಬೇಗ ಕರೆಗೆ ಹೋಗೊಟ್ಟಳು. ಖುಷಿಯಿಂದ ಬರ್ತೀನಿ, ನೀನು ಯಾವತ್ತು ಹೇಳ್ತೀಯೋ ಅವತ್ತು ಅಂತ ಹೇಳಿದ್ಲು. ಆದರೆ ಮೀನಾಕ್ಷಿನ ಸಂಪರ್ಕ ಮಾಡೋದೇ ದೊಡ್ಡ ಸಮಸ್ಯೆ ಆಗಿತ್ತು. ಒಂದೇ ಒಂದು ಬಾರಿ ಕೂಡ ಸ್ನೇಹಿತರನ್ನ ಸಂಪರ್ಕ ಮಾಡ್ಲಿಕ್ಕೆ ಅವಳು ಪ್ರಯತ್ನ ಪಟ್ಟಿರಲಿಲ್ಲ. ಕರೆಯನ್ನೂ ಮಾಡ್ತಿರ್ಲಿಲ್ಲ. ಅವ್ರ ತಂದೆ ತಾಯಿಯಿಂದ ನಂಬರ್ ತೆಗೆದುಕೊಂಡಿದ್ರು. ಎಂದೂ ಸಹ ಕರೆಯನ್ನು ಸ್ವೀಕರಿಸ್ತಾನೆ ಇರಲಿಲ್ಲ. ಇದು ಇಬ್ಬರು ಸ್ನೇಹಿತರಿಗೆ ತುಂಬ ನೋವಿನ ಸಂಗತಿಯಾಗಿತ್ತು. ಕಡೆಗೆ ಹೇಗೋ ಮಾಡಿ ಅವರ ತಂದೆ ತಾಯಿ ಮುಖಾಂತರ ಮೀನಳನ್ನು ಸಂಪರ್ಕಿಸಿ ಬರಲೇಬೇಕಿಂತ ದಿನ ತಮ್ಮ ಊರಿನಲ್ಲಿಯೇ ಮೀಟ್ ಆಗೋಣ ಅಂತ ಹೇಳಿದಾಗ ಮೀನಾ ಒಪ್ಪಿದ್ದಾಳೆ ಅನ್ನೋ ಒಂದು ಸಂದೇಶ ತಂದೆ ತಾಯಿ ಕಡೆಯಿಂದ ಬಂದಿತ್ತು. ಹೇಮಾ ಮತ್ತು ಅದಿತಿ ಅಂದು ಬಹಳ ಸಂಭ್ರಮ ಸಡಗರದಿಂದ ತಯಾರಾಗಿ ಬಂದಿದ್ರು. ಅವರ ಪತಿಯಂದಿರೇ ಅವರನ್ನು ಊರಿಗೆ ಬಿಟ್ಟು ಮರಳಿದ್ರು. ಎಂದಿನಂತೆ ತಾವು ಸೇರ್ತಾ ಇದ್ದ ಜಾಗಕ್ಕೆ ಹೇಮಾ ಮತ್ತು ಅದಿತಿ ಈಗಾಗಲೇ ಸೇರಿ ತಮ್ಮ ತಮ್ಮ ಪತಿಯಂದಿರ ಅತ್ತೆ ಮನೆಯ ಬಗ್ಗೆ ಮಾತುಕತೆಯನ್ನು ನಡೆಸ್ತಿದ್ರು. ಅಷ್ಟರಲ್ಲಿ ದೂರದಲ್ಲಿ ಯಾರೋ ಬರ್ತಾ ಇರೋದು ಕಾಣಿಸ್ತು. ಒಂದು ಹೆಣ್ಮಗಳು ಅಂತ ಅನ್ನಿಸ್ತು. ಆದರೆ ಹತ್ರ ಬರ್ತಾ ಅದು ತಮ್ಮ ಸ್ನೇಹಿತೆ ಮೀನಾಕ್ಷಿ ಎನ್ನಿಸಿದಾಗ ಇಬ್ಬರಿಗೂ ಶಾಕ್ ಆಗಿತ್ತು. ಕಾರಣ ಮೀನಾ ಗುರುತೇ ಸಿಗದಷ್ಟು ಬದಲಾಗ್ಬಿಟ್ಟಿದ್ಲು. ತುಂಬ ಸಣ್ಣ ಆಗ್ಬಿಟ್ಟಿದ್ಲು. ಬೆಳ್ಳಗಿದ್ದ ಮೀನು ಮೈಯೀಗ ಕಪ್ಪು ಬಣ್ಣಕ್ಕೆ ತಿರುಗಿತ್ತು. ಮುಖದಲ್ಲಿ ಕಾಂತಿನೇ ಇರಲಿಲ್ಲ. ಕಣ್ಣೆಲ್ಲ ಹೊಳಗೋಗಿತ್ತು. ಇಷ್ಟು ಬದಲಾವಣೆ, ಅದು ಸದಾ ಚಟಪಟ ಮಾತಾಡ್ತಿದ್ದ ಮುದ್ದು ಮೀನಳಲ್ಲಿ ಎಂಬುದನ್ನು ಕಂಡಾಗ ಇಬ್ಬರು ಸ್ನೇಹಿತರಿಗೂ ಆಘಾತವಾಗಿತ್ತು. ತಕ್ಷಣ ಹೋಗಿ ಅಪ್ಪಿಕೊಂಡು ಬಿಟ್ರು. 3 ಜನರು ಮನಸಾರೆ ಅತ್ತು ತೃಪ್ತರಾದರು. ನಂತರ ಏನಿದು ನಿನ್ನ ಸ್ಥಿತಿ, ಯಾಕೆ ಹೀಗಾಗಿದ್ಯಾ, ಅಷ್ಟೊಳ್ಳೆ ಮನೆ ಅಂತೆಲ್ಲ ಹೇಳಿದ್ದು ಎಂದಾಗ ಒಂದು ಕ್ಷಣ ಮೌನವಾದ ಮೀನಾ ನಂತರ ತನ್ನ ಕಥೆಯನ್ನು ಹೇಳತೊಡಗಿದ್ಲು. ಹೌದು, ನಂಗೆ ತುಂಬ ದೊಡ್ಡ ಮನೆ ಕೊಟ್ಟರು ಹೇಮಾ. ಅದಿತಿ, ನಿಮ್ಮನ್ನು ಎಷ್ಟು ನೆನೆಸ್ಕೊತಿದ್ದೆ ಗೊತ್ತಾ, ಮತ್ತ್ಯಾಕೆ ಒಮ್ಮೆ ಕೂಡ ಕಾಲ್ ಮಾಡಲಿಲ್ಲ ಅಂತ ಬೇಸರ ಮಾಡಿದಾಗ ಫೋನ್ ಇದ್ರಲ್ವೇ ಕಾಲು, ಏನು ಹೇಳ್ತಿದ್ಯಾ, ನಿನ್ನ ಗಂಡ ಹೊಸ ಫೋನ್ ತೊಗೊಂಡು ಕೊಡ್ತಾರೆ ಅಂತ ಹೇಳಿದ್ದೆ ಅಲ್ವಾ. ಹೌದು, ಹಿಂದೆ ಹೇಳ್ತಿದ್ನಲ್ಲ ಕೈಗೆ ಕಾಲ್ಗಾಳು, ಮತ್ತು ನೀವು ಹೇಳ್ತಿದ್ರಲ್ಲ ತಲೆಗೊಬ್ಬ ಅಂತ, ಆ ಥರ ಮನೆಯೇ, ತುಂಬ ಆಳ್ಕಾಳು, ಏನೇನೂ ಕೆಲಸ ಮಾಡೋ ಹಾಗಿಲ್ಲ ಎನ್ನುತ್ತಾ ನಿಟ್ಟುಸಿರು ಬಿಟ್ಟಳು ಮೀನಾ. ಆಗಲೇ ಏನೋ ಇದೆ ಮೀನಳ ಬಾಳಿನಲ್ಲಿ ಎಂದು ಅನಿಸಿತು. ನಿಧಾನವಾಗಿ ಮೀನಾ ತನ್ನ ಜೀವನದ ಎಲ್ಲ ಕಹಿ ಘಟನೆಗಳನ್ನು ಸ್ನೇಹಿತರ ಮುಂದೆ ಅರುಹತೊಡಗಿದಳು. ಮದುವೆಯಾಗಿದ್ದೇನೋ ದೊಡ್ಡ ಮನೆ, ಅದು ನಿಜ. ಆದರೆ ಅತಿಯಾದ ಜಿಪುಣತನ ಅಂದರೆ ಸರಿಯಾಗಿ ಹೊಟ್ಟೆಗೂಟ ಸಹ ಹಾಕಲ್ಲ ಕಣ್ರೆ ಅಂದಾಗ ಇಬ್ಬರು ಸ್ನೇಹಿತರು ಪರಸ್ಪರ ಮುಖ ನೋಡಿಕೊಂಡ್ರು. ಬೇಕಾದಷ್ಟು ಕಣಜ ತುಂಬಿದೆ, ಆದರೆ ಇಲ್ಲೆಲ್ಲವೂ ಲೆಕ್ಕ. ಮನೇಲಿ 4 ಜನ ಇದ್ದೀವಿ ಅಂದರೆ ಎಲ್ಲ ತಲೆಗೂ ಒಂದೊಂದು ಇಡಿ ಅಷ್ಟೇ. ಬೇಕಾದಷ್ಟು ಒಡವೆ ಇದೆ. ನಮ್ಮತ್ತೆ ಹಬ್ಬ ಹರಿದಿನ ನಮ್ಮತ್ತೆ ಕೊಟ್ಟಷ್ಟು ಹಾಕ್ಕೊಂಡು ಅವತ್ತು ರಾತ್ರಿನೇ ಕೊಟ್ಬಿಡ್ಬೇಕು. ಅವ್ರು ಹೇಳ್ದಾಗ ನಡಿಬೇಕು. ಮನಸ್ಸಿಗಿಷ್ಟ ಎಂದು ಬಯಸಿ ಒಂದು ಸಿಹಿನೂ ಮಾಡೋ ಹಾಗಿಲ್ಲ. ಏಕೆಂದರೆ ನಮ್ಮತ್ತೆ ಮಾವನಿಗೆ ಡಯಾಬಿಟೀಸ್ ಅಂತೆ. ಅದಕ್ಕೆ ಅಪ್ಪಿತಪ್ಪಿ ಒಂದು ಪಾಯಸ ಮಾಡಿದರೆ ಅದು 2 ಸ್ಪೂನ್ ಅಷ್ಟು ಮಾಡ್ತಾರೆ. ಅದರಲ್ಲೂ ಒಂದೊಂದು ಸ್ಪೂನ್ ಅವರಿಬ್ಬರೇ ತಿಂದುಬಿಡ್ತಾರೆ. ಕೆಲಸದವ್ರು ಯಾರೂ ಇಲ್ಲ, ದುಡ್ಡು ಕೊಡಬೇಕಲ್ಲ ಅಂತ ಇಟ್ಕೊಂಡಿಲ್ಲ. ಎಲ್ಲ ಸುಳ್ಳು. ಎಲ್ಲ ಕೆಲಸ ನಾನೇ ಮಾಡಬೇಕು. ನಾನೇ ಆಳು ಆ ಮನೆಗೆ. ನನ್ನ ಪತಿ ಸಿಗೋದೇ ನನಗೆ ರಾತ್ರಿ ಹೊತ್ತು ಮಾತ್ರ. ಸಿಗೋ ಅಷ್ಟೊತ್ತಲ್ಲಿ ಏನು ಅಂತ ಮಾತಾಡಲಿ, ಏನು ಅಂತ ಹೇಳಲಿ, ಒಂದು ರೀತಿಯ ಬಂಧನದಲ್ಲಿದ್ದೀನಿ ನಾನು ಅನಿಸುತ್ತೆ ಕಣ್ರೆ. ಅಪ್ಪ ಅಮ್ಮನ ಜೊತೆ ಮಾತಾಡೋಕ್ಕೂ ಅಷ್ಟೇ, ಅವ್ರ ಮುಂದೆನೇ ಫೋನಲ್ಲಿ 2 ಮಾತಾಡಬೇಕು ಅಷ್ಟೇ. ಇನ್ನು ಜಾಸ್ತಿ ಮಾತಾಡಬೇಕಂದ್ರೂ ಏನನ್ನೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅಲ್ಲೇ ನಮ್ಮತ್ತೆ ನಿಂತಿದ್ದು ಕಿವಿ ಇಟ್ಕೊಂಡಿರ್ತಾರೆ. ಒಂದೇ ಒಂದು ಸಲ ನಮ್ಮ ಸ್ನೇಹಿತರಿಗೆ ಫೋನ್ ಮಾಡ್ತೀನಿ ಅಂದಿದ್ದಕ್ಕೆ ನಮ್ಮತ್ತೆ ಕಂಡಾಬಟ್ಟೆ ಮಾತಾಡಿಬಿಟ್ರು ಕಣ್ರೆ. ಅದೇ ಕೊನೆ. ಇನ್ನೊಮ್ಮೆ ಕೇಳಲೇ ಇಲ್ಲ. ಆದರೆ ನಾನಿಲ್ಲಿ ಬಂದಮೇಲೆ ನನ್ನ ಸ್ಥಿತಿ ಅರ್ಥ ಆಗಿದೆ ಅಪ್ಪ ಅಮ್ಮನಿಗೆ. ಈಗ ಹೇಗಾದರೂ ಸರಿ, ನಾನಿನ್ನು ಆ ಪಂಜರಕ್ಕೆ ಹೋಗೋದಿಲ್ಲ ಎಂದಿದ್ದೀನಿ ಮತ್ತು ನನ್ನನ್ನು ನನ್ನ ಪಾಡಿಗೆ ಬಿಟ್ಟು ಬಿಡಿ ಅಂತ ಹೇಳಿದ್ದೀನಿ ಕಣ್ರೆ ಎಂದು ಒಂದೇ ಸಮನೆ ಗಳಗಳನೆ ಅತ್ತಾಗ ಹೇಮಾ ಮತ್ತು ಅದಿತಿ ಕೂಡ ಅವಳನ್ನು ಅಪ್ಪಿಕೊಂಡು ಅತ್ತು ಸಮಾಧಾನ ಮಾಡಿದರು.
ಈಗ ಮೀನಾ ಹೇಮಾ ಮತ್ತು ಅದಿತಿ ಕಡೆ ನೋಡ್ತಾ ನಿಮ್ಮ ಕತೆ ಹೇಳ್ರೆ ಮನೆಯ ಕಡೆ ಚೆನ್ನಾಗಿದ್ದೀರಾ ತಾನೇ ಅಂದಾಗ ಅದಿತಿ ನಮ್ಮ ಅತ್ತೆ ಮನೆ ಮತ್ತು ನಮ್ಮ ರೀತಿನೇ ಮಧ್ಯಮ ವರ್ಗದ ಕುಟುಂಬ. ನನ್ನ ಪತಿ ತುಂಬ ಒಳ್ಳೆಯವರು, ಸಾಧು ಸ್ವಭಾವ. ನಮಗೆ ಮಾವ ಇಲ್ಲ, ಅತ್ತೆ ಇದ್ದಾರೆ, ಅವರು ಅಷ್ಟೇ ತುಂಬ ಒಳ್ಳೆಯವರು. ನಾನು ಅತ್ತೆ ಹೊಂದ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಇನ್ನೀಗ ಅದಿತಿ ನಾನು ಅಷ್ಟೇ ಅಂತ ಯಾವುದೇ ತೊಂದರೆ ಇಲ್ಲ. ನಮ್ಮನೆ ಬಡತನಕ್ಕಿಂತ ಸ್ವಲ್ಪ ಉತ್ತಮವಾದ ಮನೆಯೇ ಸಿಕ್ಕಿದೆ. ನನ್ನ ಪತಿಗೆ ಒಳ್ಳೆಯ ಕೆಲಸ ಇದೆ, ಕಷ್ಟಪಟ್ಟು ದುಡಿತಾರೆ ಮತ್ತು ಪ್ರತಿ ತಿಂಗಳು ನನಗೆ ಸ್ವಲ್ಪ ಹಣನೂ ಕೊಡ್ತಾರೆ. ಅದನ್ನು ನೀನು ಹೇಗಾದರೂ ಸರಿ ಆದಷ್ಟು ಕೂಡಿಡು ಅಂತ ಹೇಳ್ತಾರೆ. ಅತ್ತೆ ಮಾವನೂ ಅಷ್ಟೇ ಒಳ್ಳೆಯವರು, ತುಂಬ ಹೆಮ್ಮೆ ಅನಿಸುತ್ತೆ. ಒಂದೊಳ್ಳೆ ಕುಟುಂಬ ನನಗೆ ದೊರಕಿದ್ದು, ನಮ್ಮ ಅಪ್ಪ ಅಮ್ಮನಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಮಾ ಅಂದಾಗ ಅವಳ ಕಣ್ಣಲ್ಲಿ ಮಿಂಚಿದ ಹೊಳಪನ್ನು ನೋಡಿ ಗೆಳತಿಯರಿಬ್ಬರು ಸಂತಸಪಟ್ಟರು. ಆಗ ಮೀನಾಕ್ಷಿ ನೋಡಿದ್ರಾ, ಯಾವಾಗಲೂ ನೀನು ಆಗಿರ್ತೀಯ ಹೀಗಿರ್ತೀಯ ಅಂತಿದ್ರಿ. ಏನೋ ಗೊತ್ತಿಲ್ಲ, ನೀವಿಬ್ಬರು ನಿಜವಾಗ್ಲೂ ಎಷ್ಟು ಕಷ್ಟಪಟ್ಟಿದೆ, ಆದರೆ ಈಗ ಎಷ್ಟು ಸಂಭ್ರಮದಿಂದಿರೋ ಒಳ್ಳೆ ಕುಟುಂಬ ನಿಮ್ಗೆ ದೊರಕಿದೆ. ಆದರೆ ಅದು ಯಾಕೋ ಆ ದೇವರಿಗೆ ಗೊತ್ತೇನೋ ನಾನೇನು ತಪ್ಪು ಮಾಡಿದ್ದು, ಏನು ಕರ್ಮ ಮಾಡಿದ್ದೆಂದು. ಮದುವೆ ಅನ್ನೋದು ಸುಂದರದ ಪಯಣ ಆಗಿದೆ ಹೇಮಾ ಮತ್ತು ಅದಿತಿ ನಿಮ್ಮಿಬ್ಬರ ಬಾಳಿನಲ್ಲಿ. ಆದರೆ ನನ್ನ ಮದುವೆಯಿಂದ ನನ್ನ ಜೀವನದಲ್ಲಿ ನೊಂದು ಬೆಂದಿರುವೆನೇ ಹೊರತು ಸುಂದರ ಕನಸಿನ ಬದುಕು ನಂದಾಗಲಿಲ್ಲ ಅಷ್ಟೇ. ಎಲ್ಲ ವಿಧಿ ಬರಹ. ಬದುಕಿನಲ್ಲಿ ಎಷ್ಟೆಲ್ಲ ಬದಲಾವಣೆ ಬಂತು, ಆದರೆ ನಮ್ಮ ಸ್ನೇಹದಲ್ಲಿ ಮಾತ್ರ ಯಾವುದೇ ಬದಲಾವಣೆ ಬೇಡ. ನಾವು 3 ಜನನೂ ಹೀಗೆ ನಿರಂತರ ಸ್ನೇಹಿತರಾಗಿರುವ ಎಂದು ಮೀನಾಕ್ಷಿ ಹೇಳಿದಾಗ ಹೇಮಾ ಮತ್ತು ಅದಿತಿ ಅವಳನ್ನು ಅಪ್ಪಿ ಸಂತೈಸ್ತಾ, ಖಂಡಿತವಾಗಿ ನಮ್ಮ ಸ್ನೇಹ ಹೀಗೆ ಇರಲಿ, ನಾವು ಸ್ನೇಹದ ವಿಚಾರದಲ್ಲಿ ಎಂದಿಗೂ ಗೆಳತಿಯರಾಗೋಣ ಎಂದು ಒಂದು ದೊಡ್ಡ ನಿರ್ಧಾರಕ್ಕೆ ಬಂದರು. ನಗು ನಗುತ್ತಾ ಒಂದಷ್ಟು ಹೊತ್ತು ಕಳೆದು ತಮ್ಮ ತಮ್ಮ ಮನೆಯತ್ತ ಹೊರಟರು. ಆದರೆ ಹೇಮಾ ಮತ್ತು ಅದಿತಿ ಮನದಲ್ಲಿ ತಮ್ಮ ಆತ್ಮೀಯ ಗೆಳತಿ ಮೀನು ಬಾಳ ಬಗ್ಗೆ ನೋವಿದ್ದೇ ಇತ್ತು. ಸ್ನೇಹಿತರೆ, ನೋಡಿದ್ರಲ್ವಾ, 3 ಜನ ಆತ್ಮೀಯ ಸ್ನೇಹಿತರು ಹೇಮಾ, ಅದಿತಿ ಮತ್ತು ಮೀನಾಕ್ಷಿ. ಆದರೆ ಅವರು ಬಾಳಲ್ಲಿ ಮದುವೆ ನಂತರ ಹೇಗೆ ಮೀನಾಕ್ಷಿ ಬಾಳಲ್ಲಿ ಬಿರುಗಾಳಿನೇ ಬೀಸಿತ್ತು, ಆದರೆ ಅದಿತಿ ಹೇಮಾ ಒಂದು ಸುಂದರವಾದ ಪಯಣದತ್ತ ಹೊರಟಿದ್ರು. ಹೀಗೆ ಅಲ್ವೇ ನಮ್ಮ ಬದುಕಲ್ಲಿ ನಾವು ಅಂದ್ಕೊಳ್ಳೋದೇ ಒಂದು, ಆಗೋದೇ ಒಂದು, ಆದರೆ ಬಂದದ್ದನ್ನೆಲ್ಲ ನಗುನಗ್ತಾ ಸ್ವೀಕರಿಸಲೇಬೇಕು ಅನ್ನೋದಷ್ಟೇ ಒಂದು ಕಹಿ ಸತ್ಯ. ಆದರೆ ಇಲ್ಲಿ ಮೀನಾಕ್ಷಿ ದೃಢ ನಿರ್ಧಾರವನ್ನು ಮಾಡಿದ್ದಾಳೆ, ಇನ್ನು ಮುಂದೆ ತಾನು ಆ ಮನೆಗೆ ಹೋಗಲ್ಲ ಅಂತ. ಇದಕ್ಕೆ ಆ ತಂದೆ ತಾಯಿ ಕೂಡ ಒಪ್ಪಿಗೆ ಕೊಟ್ಟು ಅವಳ ಜೊತೆ ನಿಂತಿದ್ದಾರೆ. ಏನಂತೀರಾ ಸ್ನೇಹಿತರೆ? ಈ ಕತೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ, ಮತ್ತು ನಿಮ್ಮ ಅಭಿಪ್ರಾಯನ ತಿಳಿಸಿ. ಇನ್ನೂ ಒಂದಷ್ಟು ಕತೆಗಳನ್ನ ನಿಮ್ಮ ಮುಂದೆ ಹೊತ್ತು ತರಲು ನನಗೆ ಹುರುಪು ಬರುತ್ತೆ. ನಾನು ಅನಿತಾ. ನಮಸ್ಕಾರ.